ಅಸ್ಲಾಂ ಅಲೈಕುಂ. ಇಂದಿನ ವಿಷಯ ರೈಲ್ವೆ ಸ್ಟೇಷನ್. ಮಾನ್ಯರೇ, ಜನನಿ ಹಾಗೂ ಜನ್ಮಭೂಮಿಯ ಮಾತು ಎಲ್ಲ ಕಡೆಗೂ ಹರಡಿಸಿ ಅಮ್ಮನವರ ಹಾಹಾಕಾರ ಕಡಿತಗೊಳಿಸುವ ಉದ್ದೇಶದಿಂದಲೇ ನಾನು ಬಾನು ಬೇಗಂ ತ್ರಿಭಾಷಾ ಸಾಹಿತಿ, ನೆಚ್ಚಿನ ನಗರ ರಾಯಚೂರು ನಗರ ಬಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ಮಾತಾಡುತ್ತಿದ್ದೇನೆ. ಪಾಪ ಸಂಕಟಕ್ಕೆ ಸಿಲುಕಿದ ನಿರ್ಗತಿಕರ ಅನಾಥರ ಪರಿಸ್ಥಿತಿ, ಭುಗಿಲೇಳುವ ಬೆಂಕಿಯಂತಹ ಬಿಸಿಲು, ಕಣ್ಣುಗಳನ್ನು ಕೋರೈಸುವಂತಹ ಸುಡಬಿಸಿಲು ಹಾಗೂ ತೀಕ್ಷ್ಣ ಹಾಗೂ ತೀವ್ರವಾದ ಚಳಿ, ಮಳೆಗಾಳಿ, ಮಿಂಚು, ಗುಡುಗು, ಕತ್ತಲು. ಆ ಕತ್ತಲ ರಾತ್ರಿಯಲ್ಲಿ ಸೊಂಟ ಮುರಿಯುವಂತಹ ಒಂಟಿತನ, ಜೀವ ಕೊರಳಿಗೆ ಬಂದಂತಹ ಕಷ್ಟ, ಇಳಿದಿರುವ ಹಾಗೂ ಬಾಡಿದ ಮುಖ, ಅಂಥದ್ದರಲ್ಲಿ ತಲೆಯ ಮೇಲೆ ಛತ್ತೋ ಇಲ್ಲ. ಆ ಅನಾಥರಿಗೆ ಆಪ್ತರು ನೆಂಟರು ಯಾರೂ ಇಲ್ಲ. ಕಂಡ ಗಂಡ ಹುಂಡ ಏನೂ ಇಲ್ಲ. ನೋ ಮ್ಯಾನ್ ಪವರ್, ನೋ ಮನಿ ಪವರ್, ನೋ ಮೈಂಡ್ ಪವರ್. ಇವರಿಗೆ ಆಶ್ರಯ ಎಲ್ಲಿಯೂ ಇಲ್ಲ. ಇಂಥದ್ದರಲ್ಲಿ ಎಲ್ಲರೂ ಓಡಿಸುವಾಗ ಇವರ ದುಸ್ಥಿತಿ ಹೇಳತೀರದು. ಇದು ಸಾಯುವ ಸಮಯವೇನೋ ಎನ್ನುವಂತಹ ಭಯದಿಂದ ಗೋಗರಿಯುತ್ತಾರೆ. ಕಾರಣ ಇಂಥವರಿಗೆ ರೈಲ್ವೆ ಸ್ಟೇಷನ್ಗಳಲ್ಲಿಯೋ ಕೂಡುವ ಅವಕಾಶವಿಲ್ಲ. ಅಂಥದ್ದರಲ್ಲಿ ಇಂಥ ಅನಾಥರು ಎಲ್ಲಿಗೆ ಹೋಗಬೇಕು? ಅನಾಥ ಅಮ್ಮನವರ ಶಾಪ ತಟ್ಟಿದರೆ ದೇಶದ ಉದ್ಧಾರ ಸಾಧ್ಯವೇ? ಕಾರಣ ಇದಕ್ಕೆ ಏನಾದರೊಂದು ಉಪಾಯ ಮಾಡಲೇಬೇಕು. ಮೇಲಾಧಿಕಾರಿಗಳಿಗೆ ಮನವಿ ಮಾಡಿ ಇವರ ಒಂದು ತಂಗುದಾಣ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿ ನಾನು ಈ ಮೂಲಕ ರೈಲ್ವೆ ಸ್ಟೇಷನ್ ಅಧಿಕಾರಿಗಳಿಗೆ ಈ ಮೂಲಕ ನಾನು ಮನವಿ ಪತ್ರ ಸಲ್ಲಿಸುತ್ತಿದ್ದೇನೆ. ಮಾನ್ಯರೇ, ನಮ್ಮ ಈ ಸ್ಪಷ್ಟ ಸ್ವಾರ್ಥೆಗೆ ಎಲ್ಲರೂ ಸಹಕರಿಸಿ. ಏಕೆಂದರೆ ಇದು ಇಡೀ ವಿಶ್ವಕುಲ ಐಕ್ಯತಾ ಮಿಷನ್ ಇದಾಗಿದೆ. ಇದು ಸರ್ವಧರ್ಮದ ಸಸಿಗಳಿಗೂ ಸರಿ ಹೋಗುವಂಥದ್ದಾಗಿದೆ. ಮಾನ್ಯರೇ, ನಿಜ ಮಾತು ಯಾರೇ ಮುಟ್ಟಿಸಲಿ, ಅವರು ಪುರುಷರೇ ಇರಲಿ, ಸ್ತ್ರೀಯರೇ ಇರಲಿ, ಸಾಹಿತಿಗಳೇ ಇರಲಿ, ಸಮಾಜ ಉಪಯುಕ್ತವಾದ ಮಾತಿಗೆ ಮಹತ್ವ ಕೊಡಿ. ಹಾಗೂ ಕೆಲಸ ಮಾಡುವ ನಮ್ಮ ಈ ಕೈಗಳಿಗೆ ಶಕ್ತಿ ನೀಡಬೇಕಾಗಿ, ಹಾಗೂ ಅಮ್ಮನವರ ಹಾಹಾಕಾರ ಹೇಗಾದರೊಂದು ಉಪಾಯ ಮಾಡಿ ಕಡಿತಗೊಳಿಸಬೇಕಾಗಿ ನಾನು ಈ ಮೂಲಕ ಸ್ಟೇಷನ್ ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು.